ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ಸಾಹಿತ್ಯಾಸಕ್ತರಿಗೆ ಅತ್ಯಂತ ಪೂರಕವಾಗಿರತಕ್ಕಂಥ ಉತ್ಸವವನ್ನು ನಡೀತಾ ಇದೆ. ಪುಸ್ತಕ ಮೇಳವನ್ನು ಮೊದಲ ಬಾರಿಗೆ ವಿಧಾನಸೌಧದಲ್ಲಿ ಆಯೋಜನೆ ಮಾಡಲಾಗಿದೆ. ಇಂದಿನಿಂದ 3 ದಿನಗಳ ಕಾಲ ನಡೀತಕ್ಕಂಥ ಈ ಪುಸ್ತಕ ಮೇಳದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಾಹಿತ್ಯಾಸಕ್ತರು ಭಾಗವಹಿಸಲಿಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಗಳು ಕೂಡ ಸೃಷ್ಟಿಯಾಗಿದೆ. ನಾವು ಗಮನಿಸಬಹುದು, ವಿಧಾನಸೌಧದ ಸುತ್ತ ಅಂದರೆ ವಿಧಾನಸೌಧದ ಸಂಪೂರ್ಣ ಆವರಣದಲ್ಲೂ ಕೂಡ ಪುಸ್ತಕ ಮಳಿಗೆಗಳನ್ನು ಹಾಕಲಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಪ್ರಕಾಶಕರು, ಮಾರಾಟಗಾರರೆಲ್ಲರೂ ಕೂಡ ಬಂದಿದ್ದಾರೆ. ಸಹಜವಾಗಿಯೇ ಸರ್ಕಾರ ಆಯೋಜನೆ ಮಾಡ್ತಕ್ಕಂಥ ಈ ಪುಸ್ತಕ ಮೇಳ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಧಾನಸೌಧ ನಡೀತಿರ್ತಕ್ಕಂಥ ಪುಸ್ತಕ ಮೇಳವನ್ನು ಗಮನಿಸುವಂಥ, ಅಲ್ಲಿರ್ತಕ್ಕಂಥ ವಿಚಾರ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವೀಗ ಮಾಡೋಣ. ಬಹಳ ಮುಖ್ಯವಾಗಿ ಇಡೀ ಒಂದು ಪುಸ್ತಕ ಮೇಳದಲ್ಲಿ ನಾವು ಕಾಣ್ತಕ್ಕಂಥದ್ದಂದರೆ ದೊಡ್ಡ ಸಂಖ್ಯೆಯಲ್ಲಿ ಪ್ರಕಾಶಕರು ಬಂದಿರತಕ್ಕಂಥದ್ದು. ಅಂದರೆ ನಾವು ಇದು ಖಾಸಗಿ ಪ್ರಕಾಶಕರು ಅಷ್ಟೇ ಅಲ್ಲ, ಕನ್ನಡ ಪುಸ್ತಕ ಪ್ರಾಧಿಕಾರ ಇರ್ಬೋದು, ಸಾಹಿತ್ಯ ಅಕಾಡೆಮಿ ಇರ್ಬೋದು, ವಿಶ್ವವಿದ್ಯಾಲಯಗಳಿರ್ಬೋದು, ಹೀಗೆ ಬೇರೆ ಬೇರೆ ಪ್ರಸಾರಾಂಗಗಳು ಕೂಡ ಏನು ಬಿಡುಗಡೆ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಇಲ್ಲಿ ಖರೀದಿ ಮಾಡಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ಸೃಷ್ಟಿಯಾಗಿದೆ ಅಂದರೂ ಕೂಡ ತಪ್ಪಾಗಲಾರದು. ದೊಡ್ಡ ಸಂಖ್ಯೆಯಲ್ಲಿ ಕನ್ನಡ ಪುಸ್ತಕಗಳು ಸಿಗ್ತಾ ಇರತಕ್ಕಂಥದ್ದು ಮತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ಲಭ್ಯ ಇರತಕ್ಕಂಥ ಪುಸ್ತಕಗಳನ್ನು ಮಾರಾಟಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಏನು ಪ್ರಕಾಶಕರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಹಾಕಿರ್ತಕ್ಕಂಥ ಮಳಿಗೆಯಲ್ಲಿ ಪುಸ್ತಕವನ್ನು ಮಾರಾಟ ಮಾಡ್ತಿದ್ರೆ, ಆರಂಭಿಕ ಅಂದರೆ ಮೊದಲ ದಿನವೇ ಇವತ್ತು ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ನಾವು ಗಮನಿಸಬಹುದು, ವಿಜುವಲಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅಂದರೆ ಬೇರೆ ಬೇರೆ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಒಂದು ಪುಸ್ತಕ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಸಾಹಿತ್ಯ ಪುಸ್ತಕ ಇರ್ಬೋದು, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಪುಸ್ತಕ ಆಗಿರ್ಬೋದು, ಶಿಲ್ಪಕಲಾ ಅಕಾಡೆಮಿಯ ಪುಸ್ತಕಗಳಾಗಿರ್ಬೋದು, ತುಳು ಸಾಹಿತ್ಯ ಅಕಾಡೆಮಿಯ ಪುಸ್ತಕಗಳಾಗಿರ್ಬೋದು, ಹೀಗೆ ಬೇರೆ ಬೇರೆ ಭಾಗದಲ್ಲಿ ಏನೋ ವಿಭಾಗಗಳು ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಖರೀದಿ ಮಾಡಲಿಕ್ಕೆ ಸೂಕ್ತವಾದ ವ್ಯವಸ್ಥೆಗಳಿರ್ತವೆ. ಪುಸ್ತಕ ಪ್ರೇಮಿಗಳಿಗೆ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣ ವಿಧಾನಸೌಧದಲ್ಲಿ ಸೃಷ್ಟಿಯಾಗಿದೆ ಅಂದರೂ ಕೂಡ ತಪ್ಪಾಗಲಾರದು. ಸರ್ಕಾರದಲ್ಲೂ ಮುಖ್ಯವಾಗಿ ನಾವು ಗಮನಿಸಬಹುದು, ಕರ್ನಾಟಕ ಕಾನೂನು ಸಂಸದೀಯ ಸುಧಾರಣಾ ಏನು ಸಂಸ್ಥೆ ಇದೆ, ಈ ಸಂಸ್ಥೆಯು ಕೂಡ ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಗಮನಿಸಬಹುದು. ಯಾಕೆಂತಂದರೆ ಏನು ಕಾನೂನು ಇಲಾಖೆ ಪ್ರಕಟ ಮಾಡಿದ ಪುಸ್ತಕ ಅಂದರೆ ವಿಧಾನಸಭೆಯಿಂದ ಪ್ರಕಟಗೊಳ್ತಕ್ಕಂಥ ಪುಸ್ತಕಗಳು ಮತ್ತು ವಿಧಾನ ಪರಿಷತ್ತಿಂದ ಪ್ರಕಟಗೊಳ್ತಕ್ಕಂಥ ಪುಸ್ತಕಗಳು ಕೂಡ ಇಲ್ಲಿ ಲಭ್ಯ ಆಗ್ತಾ ಇದೆ. ಹಾಗಾಗಿ ಎಲ್ಲ ರೀತಿಯ ಪುಸ್ತಕಗಳನ್ನು ನಾವು ಖರೀದಿ ಮಾಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಅವಕಾಶವನ್ನು ಈಗಾಗಲೇ ವಿಧಾನಸಭಾ ಸಚಿವಾಲಯ ಮಾಡಿದೆ. ನಾವು ಇಲ್ಲಿ ಬಹಳ ಮುಖ್ಯವಾಗಿ ಸಾಹಿತ್ಯಾಸಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಆದರೆ ಈ ಪುಸ್ತಕ ಮೇಳವನ್ನು ಆಯೋಜನೆ ಮಾಡುವ ಸಂದರ್ಭದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಮಾತು ಹೇಳಿದರು, ಶಾಸಕರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಹೇಳಿದ್ರು. ಅದಕ್ಕೆ ಅವರಿಗೆ ರಿಯಾಯಿತಿಗಳನ್ನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ನಾವು ಅಂದರೆ ಇಲ್ಲಿ ಇಡೀ ಪುಸ್ತಕ ಮೇಳದಲ್ಲಿ ಗಮನಿಸಿದಾಗ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಡೀ ಪುಸ್ತಕ ಮೇಳವನ್ನು ಗಮನಿಸಿದಾಗ ಲಭ್ಯ ಆಗ್ತಕ್ಕ ಅಂದರೆ 15% ಅಂದರೆ 15% 80% ತನಕ ಕೂಡ ಪುಸ್ತಕಗಳಿಗೆ ರಿಯಾಯಿತಿಗಳನ್ನು ಕೊಡಲಾಗಿದೆ. ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಕನ್ನಡ ಪುಸ್ತಕಗಳ ಮಾರಾಟಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಗಳಾಗಿದೆ. ಆದರೆ ಆಶ್ಚರ್ಯ ಅಂದರೆ ಯಾವ ಉದ್ದೇಶ ಇಟ್ಟುಕೊಂಡು ಶಾಸಕರುಗಳು ಪುಸ್ತಕ ಖರೀದಿ ಮಾಡಬೇಕು, ಅವರವರ ಕ್ಷೇತ್ರಗಳಲ್ಲಿ ಅಂದರೆ ಅವರವರ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಗ್ರಂಥಾಲಯಗಳಿಗೆ ಇಲ್ಲಿಂದ ಪುಸ್ತಕ ತೆಗೆದುಕೊಂಡು ಹೋಗಿ ಕೊಡಬೇಕು, ಅವರ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಆ ಒಂದು ಪುಸ್ತಕ ಖರೀದಿ ಮಾಡಬೇಕು ಅಂತಕ್ಕಂಥ ಆಶಯವನ್ನು ಸಹಜವಾಗಿಯೇ ಇಲ್ಲಿ ಈ ಪುಸ್ತಕ ಮೇಳ ಆಯೋಜನೆ ಮಾಡುವಾಗ ಸ್ಪೀಕರ್ ಅವರು ಅಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿದರು. ಆದರೆ ನಾವು ಇಡೀ ಪುಸ್ತಕ ಮೇಳವನ್ನು ಗಮನಿಸಿದಾಗ ಇಲ್ಲಿ ಶಾಸಕರು ಯಾರು ಕಾಣ್ತಾ ಇಲ್ಲ, ಸಚಿವರು ಯಾರು ಕಾಣ್ತಾ ಇಲ್ಲ. ಅಂದರೆ ಸಹಜವಾಗಿ ಅಂದರೆ ಯಾವ ಉದ್ದೇಶ ಇಟ್ಟುಕೊಂಡು ಸ್ಪೀಕರ್ ಯುಟಿ ಖಾದರ್ ಅವರು ಇಲ್ಲಿ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಿದರು, ಆ ಒಂದು ಆಶಯ ಇಂದಿನಿಂದ ಆರಂಭಗೊಂಡಿರ್ತಕ್ಕಂಥ ಪುಸ್ತಕ ಮೇಳದ ಮುಂದಾದರೂ ಕೂಡ 2 ದಿನಗಳ ಕಾಲ ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಪುಸ್ತಕವನ್ನು ಖರೀದಿ ಮಾಡ್ತಾರಾ ನೋಡಬೇಕಾಗಿದೆ. ಯಾಕೆಂತಂದರೆ ಆ ಕ್ಷೇತ್ರಗಳಿರ್ತಕ್ಕಂಥ ಗ್ರಂಥಾಲಯಗಳಿಗೆ ಕನ್ನಡ ಪುಸ್ತಕವನ್ನು ಕೊಡುವಂಥ ವ್ಯವಸ್ಥೆಗಳಾಗಬೇಕು. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಪ್ರಕಾಶಕರು ಬಂದು ಇಲ್ಲಿ ಪುಸ್ತಕವನ್ನು ಮಾರಾಟ ಮಾಡಲಿಕ್ಕೆ ಮುಂದಾಗಿರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಪುಸ್ತಕಗಳು ಲಭ್ಯ ಆಗ್ತದೆ, ಕಡಿಮೆ ದರದಲ್ಲಿ ಪುಸ್ತಕಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಆ ಪುಸ್ತಕಗಳನ್ನು ಶಾಸಕರು ಖರೀದಿ ಮಾಡಬೇಕಾಗಿತ್ತು. ಇನ್ನಾದರೂ ಕೂಡ ಶಾಸಕರು ಬರ್ತಾರಾ? ಇವತ್ತು ನಾಳೆ ನಾಡ್ದು 3 ದಿನಗಳ ಕಾಲ ಈ ಒಂದು ಪುಸ್ತಕ ಮೇಳ ಆಯೋಜನೆ ಆಗ್ತದೆ, ರಿಯಾಯಿತಿ ದರದಲ್ಲಿ ಪುಸ್ತಕಗಳು ಮಾರಾಟ ಆಗ್ತದೆ. ಇನ್ನಾದರೂ ಕೂಡ ಶಾಸಕರು ಬರಲಿ, ಪುಸ್ತಕಗಳನ್ನು ಖರೀದಿ ಮಾಡಲಿ, ತಮಗಿರ್ತಕ್ಕಂಥ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಲಭ್ಯ ಇರತಕ್ಕಂಥ ಅನುದಾನವನ್ನು ಬಳಕೆ ಮಾಡಿಕೊಂಡು ಪುಸ್ತಕವನ್ನು ಖರೀದಿ ಮಾಡಲಿ ಅನ್ನುವ ಆಶಯ ಎಲ್ಲದಾಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಆನಂದ್ ಪಿ ಬೈದ್ರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.